இல்லை நான் கொஞ்சம் பெரிய சைஸ் இருந்தால் தந்துக்கலாம் அப்படியே. எடுங்க பேசு ಎತ್ತರಮ್ಮ. ಹಾಯ್, ನಿಮ್ಮೆಲ್ರಿಗೂ ನಮಸ್ಕಾರ. ನಾನು ಇವತ್ತು ಮನೆಯಿಂದ ಸಂಡೆ ಬಜಾರ್ ಹೊರಟಿದ್ದೀನಿ. ಇವತ್ತಿನ ವಿಡಿಯೋ ತುಂಬಾನೇ ಯೂನಿಕ್ ಮತ್ತೆ ಸಖತ್ತಾಗಿರುತ್ತೆ. ಸೊ ಕೊನೆವರೆಗೂ ನೋಡಿ, ಮಿಸ್ ಮಾಡಕ್ ಹೋಗ್ಬೇಡಿ. ಈ ಒಂದು ಫ್ಲೈಓವರ್ ಇನ್ನ ಹಾಗೆ ಇದೆ ಕಣ್ರಿ. ಯಾವಾಗ ಮತ್ತೆ ಕನ್ಸ್ಟ್ರಕ್ಟ್ ಮಾಡಿ ಸರಿ ಮಾಡ್ತಾರೋ ಗೊತ್ತಿಲ್ಲ. ವಿಧಾನಸೌಧ ಮುಂದೆ RCB ಜರ್ಸಿ ಹಾಕಿ ತಯ ತಕ ಅಂತ ಕುಣಿತಾ ಇದ್ರು. ಫೈನಲಿ ನಾನು ಶನಿ ಮಹಾತ್ಮ ದೇವಸ್ಥಾನ ಮುಂದೆ ರೀಚ್ ಆದೆ. ಇಲ್ಲಿಂದ ಸ್ಟ್ರೈಟ್ ಆಗಿ ಹೋದ್ರೆ ಚಿಕ್ಕಪೇಟೆ. ಸೊ ಬನ್ನಿ ಸ್ಟ್ರೈಟ್ ಆಗಿ ಹೋಗೋಣ. ಝೈ ಅಂತ ಹೋಗಿ ಚಿಕ್ಕಪೇಟೆನಲ್ಲಿ ಲೆಫ್ಟ್ ತಗೊಂಡ್ವಿ. ನೀವಿನ್ನ ನೋಡ್ಬೋದು ಚಿಕ್ಕಪೇಟೆಯಲ್ಲಿ ಯಾವುದೇ ಅಂಗಡಿಗಳು ಓಪನ್ ಆಗಿರಲ್ಲ. ಸೊ ಕರೆಕ್ಟ್ ಆಗಿ ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್ ಹತ್ರ ಇಳ್ಸಪ್ಪ ಅಂದ್ರೆ ಮುಂದೆನೆ ಇಳಿಸ್ಬಿಟ್ಟ ಇವನು. ಹಾಯ್, ಹಲೋ, ನಮಸ್ಕಾರ. ನೀವೆಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಮತ್ತೆ ಇನ್ನೊಂದು ಸಂಡೆ ಬಜಾರ್ ವಿಡಿಯೋಗೆ ನಿಮ್ಮೆಲ್ರಿಗೂ ಸ್ವಾಗತ. ಸೊ ಇವತ್ತಿನ ಚಾಲೆಂಜ್ ಏನಂದರೆ ಕೀಪ್ಯಾಡ್ ಮೊಬೈಲ್ ಚಾಲೆಂಜ್ ಮಾಡ್ತಾ ಇದ್ದೀವಿ. ಸೊ ತುಂಬ ಜನ ಆಲ್ರೆಡಿ ನನ್ನ ಹತ್ರ ಕಮೆಂಟಲ್ಲಿ ಮತ್ತು ಲೈವಲ್ಲಿ ಕೇಳಿದ್ರಿ ಕೀಪ್ಯಾಡ್ ಮೊಬೈಲ್ ಚಾಲೆಂಜ್ ಮಾಡಿ ಅಂತ. ಸೊ ನಾನಿವತ್ತು ಕೀಪ್ಯಾಡ್ ಮೊಬೈಲ್ ಚಾಲೆಂಜ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಸಂಡೆ ಬಜಾರ್ ಒಳಗೆ ಹೋಗೋಣ. ಸಂಡೆ ಬಜಾರ್ ಕಡೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಇವಾಗ. ತುಂಬ ಜನ ಕೇಳಿದ್ರಿ ಸಂಡೆ ಬಜಾರ್ ಎಕ್ಸಾಕ್ಟ್ಲಿ ಎಲ್ಲಿ ಬರ್ತಾ ಇದೆ ಅಂತ. ನಾನು ತುಂಬ ವೀಡಿಯೋಸಲ್ಲಿ ಹಾಕಿದ್ದೀನಿ. ಮತ್ತೆ ಇನ್ನೊಂದು ಸತಿ ನಿಮಗೆ ತೋರಿಸ್ತೀನಿ ನೋಡಿ. ಸೊ ಇದು ಚಿಕ್ಕಪೇಟೆ ರೋಡು. ಚಿಕ್ಕಪೇಟೆ ರೋಡಲ್ಲಿ ನೀವು ನೋಡ್ಕೋಬೋದು ತುಂಬ ಜನ ಇಲ್ಲಿ ಕೂತಿದ್ದಾರೆ, ಬಸ್ ಸ್ಟಾಪಲ್ಲಿ ಕೂತಿರೋ ಥರ. ಸೊ ಇವರೆಲ್ಲ ಬಟ್ಟೆ ಅಂಗಡಿ ಓಪನ್ ಆಗೋಕ್ಕೋಸ್ಕರ ಕೂತಿದ್ದಾರೆ. ಸೊ ಬಟ್ಟೆ ಅಂಗಡಿಗಳಿಗೆಲ್ಲ 9 o'clock ಮೇಲೇ ಟೈಮ್ ಅಲೌಡು. ಸೊ ಇವಾಗ ನೀವು ನೋಡ್ಬೋದು, ನಾವು ಫೈನಲಿ ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್ ಹತ್ರ ಬಂದುಬಿಟ್ಟಿದ್ದೀವಿ. ನಿಮ್ಮೆಲ್ರಿಗೂ ಈಸ್ಟರ್ ಹಬ್ಬದ ಶುಭಾಶಯಗಳು. ಇಲ್ಲಿ ನೀವು ನೋಡ್ಬೋದು, ಇದೇ ಎಂಟ್ರೆನ್ಸು. ಒಳಗೆ ಹೋಗಿದ ತಕ್ಷಣ ರೋಡಲ್ಲಿ ಸ್ಟಾರ್ಟ್ ಆಗುತ್ತೆ ಸಂಡೆ ಬಜಾರ್. ಇವಾಗ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಎಲ್ಲ 9 ಗಂಟೆ ಮೇಲೇ. ಸೊ ನಮ್ಮ ಕೀಪ್ಯಾಡ್ ಮೊಬೈಲ್ ಚಾಲೆಂಜಲ್ಲಿ ಫಸ್ಟ್ ನಮ್ಮ ಕಣ್ಣಿಗೆ ಕಾಣಿಸಿದ್ದು 3310 ನೋಕಿಯಾದು. ಈ ವಿಡಿಯೋದಲ್ಲಿ ನಾನು ತೋರಿಸೋ ಕೀಪ್ಯಾಡ್ ಮೊಬೈಲ್ ಪ್ರೈಸಸ್ ಎಲ್ಲ 1500 ರೂಪಾಯಿಂದ 2000ವರೆಗೂ ಇದೆ. ಸೊ ನಾನು ಸಪ್ರೇಟಾಗಿ ಯಾವುದಕ್ಕೂ ಪ್ರೈಸ್ ಹೇಳಕ್ಕೆ ಹೋಗಲ್ಲ. ಇವಾಗ ನೀವು ನೋಡ್ತಾ ಇರೋ ಮಾಡೆಲ್ ಹೆಸರು ನೋಕಿಯಾ 2600 ಅಂತ. ಈ ಒಂದು ಮೊಬೈಲಲ್ಲಿ ಬ್ಯಾಟ್ರಿ ಇತ್ತು ಆ್ಯಂಡ್ ವರ್ಕಿಂಗಲ್ಲಿತ್ತು. ಈಸ್ಕೊಳಂಗಿದ್ರೆ ಆನ್ ಮಾಡಿ ನೋಡಪ್ಪ ಅಂದರು. ಅದಕ್ಕೆ ನಾವು ಬರೀ ವಿಡಿಯೋ ಮಾಡ್ಕೊಂಡ್ವಿ. ಈ ಒಂದು ಮೊಬೈಲು ತುಂಬಾನೇ ಚಿಕ್ಕ ಸೈಜಲ್ಲಿತ್ತು. ಈ ಮಾಡೆಲ್ ಹೆಸರು ಸ್ಯಾಮ್ಸಂಗ್ N500 ಅಂತ. ಇದು ಕೂಡ ಅಷ್ಟೇ ಚೆನ್ನಾಗೇ ಇತ್ತು, ವರ್ಕಿಂಗಲ್ಲಿತ್ತು. ಈ ಕೀಪ್ಯಾಡ್ ಮೊಬೈಲ್ ಮಾರೋ ಅಂಗಡಿಗಳು ಮೋಸ್ಟ್ಲಿ ಮೇನ್ ರೋಡಲ್ಲಿ ಇರುತ್ತೆ ಆ್ಯಂಡ್ ಇವರು ವಿಡಿಯೋ ಮಾಡಕ್ ಬಿಡಲ್ಲ. ಆದ್ರೂ ನಾವು ಒಂದು ಚಾಲೆಂಜ್ ಅಕ್ಸೆಪ್ಟ್ ಮಾಡಿದೀವಿ ಅಂದ್ರೆ ಅದನ್ನ ಮಾಡಿ ತೋರಿಸ್ಬೇಕಲ್ವಾ. ಇವಾಗ ನೀವು ನೋಡ್ತಿರೋ ಮೊಬೈಲ್ LG ಕಂಪನಿದು. ಇದು ಒಂದು ವಿಂಟೇಜ್ ಮಾಡೆಲ್. ಈ ಒಂದು ಮಾಡೆಲ್ ಹೆಸರು GB210 ಅಂತ. ಬಟನ್ಸ್ ಎಲ್ಲ ಹೋಗಿದೆ, ಬಟ್ ಆದ್ರೂ ಫೋನ್ ವರ್ಕಿಂಗ್ ಅಲ್ಲಿ ಇದೆ. ಈ ತರ ಮೊಬೈಲ್ಸ್ ಅಲ್ಲಿ ಬ್ಯಾಟ್ರಿ ಸಿಗೋದು ತುಂಬಾ ಕಷ್ಟ, ಬಟ್ ಇದರಲ್ಲಿ ಬ್ಯಾಟ್ರಿ ಇತ್ತು. ಸೊ ಬನ್ನಿ ಇವಾಗ ನೆಕ್ಸ್ಟ್ ಮೊಬೈಲ್ ಕಡೆ ಹೋಗೋಣ. ಈ ಒಂದು ಮೊಬೈಲ್ ಯಾರಿಗೆಲ್ಲ ಜ್ಞಾಪಕ ಇದೆ ಹೇಳಿ? ಚಿಕ್ಕ ವಯಸ್ಸಲ್ಲಿ ಈ ಒಂದು ಮೊಬೈಲ್ಗೋಸ್ಕರ ನಾನು ತುಂಬಾ ಜಗಳ ಮಾಡಿದ್ದೀನಿ. ಇದು ಮತ್ತೆ N90 ನನ್ನ ಫೇವ್ರೆಟ್ ಮೊಬೈಲ್ಸ್ ಆಗಿತ್ತು ಅವಾಗ. ಅಂಡ್ ಈ ಒಂದು ಮಾಡೆಲ್ ಹೆಸರು N70 ಅಂತ. ಈ ತರ ಮಾಡೆಲ್ಸ್ ಅಲ್ಲಿ ನೋಕಿಯಾ ಅವಾಗ್ಲೇ ಅಡ್ವಾನ್ಸ್ಡ್ ಫೀಚರ್ಸ್ ಕೊಡ್ತಾ ಇದ್ರು. ನೆಕ್ಸ್ಟ್ ನೀವು ನೋಡ್ತಿರೋ ಮಾಡೆಲ್ ನೋಕಿಯಾ 105 ಅಂತ. ಇದು ತುಂಬಾ ಹಳೆ ಮಾಡೆಲ್ ಇಲ್ಲ, ಇದು ರೀಸೆಂಟ್ಲಿ ಬಂದಿದ್ ಮಾಡೆಲ್. ಸೊ ಇದನ್ನ ವಿಂಟೇಜ್ ಅಂತ ಕರೆಯಕ್ಕಾಗಲ್ಲ. ಇದು ಕೂಡ ಅಷ್ಟೇ ವರ್ಕಿಂಗ್ ಅಲ್ಲಿ ಇತ್ತು. ಇಲ್ಲಿ ನಿಮ್ಗೆ ಸಿಗೋ ಕೀಪ್ಯಾಡ್ ಫೋನ್ಸ್ ಎಲ್ಲ ಆಲ್ಮೋಸ್ಟ್ ವರ್ಕಿಂಗ್ ಅಲ್ಲಿ ಇರುತ್ತೆ, ಬಟ್ ಚಿಕ್ಕ ಪುಟ್ಟ ಪ್ರಾಬ್ಲಮ್ಸ್ ಇರುತ್ತೆ ಅದರಲ್ಲಿ. ಆವಾಗಲೇ ನೀವು ನೋಕಿಯಾದು 3310 ನೋಡಿದ್ರಿ, ಬ್ಲಾಕ್ ಕಲರ್. ಇದು ವೈಟ್ ಕಲರ್ ಅಲ್ಲಿ ಇತ್ತು. ಒಂದೇ ಮಾಡೆಲ್ ಇದ್ರೂ ಕಲರ್ ವೇರಿಯೇಷನ್ಸ್ ಇದೆ, ತೋರಿಸಲೇಬೇಕಲ್ವಾ. ಈ ತರ ಮಾಡೆಲ್ಸ್ ಅಲ್ಲಿ ಡಿಸ್ಪ್ಲೇ ದೊಡ್ಡದಾಗಿ ಬಂದ್ಬಿಡುತ್ತೆ. ಸೊ ವಯಸ್ಸಾದವ್ರಿಗೆ ಯೂಸ್ ಮಾಡಕ್ಕೆ ತುಂಬಾನೇ ಈಸಿ ಆಗಿರುತ್ತೆ. ನೆಕ್ಸ್ಟ್ ನೀವು ನೋಡ್ತಾ ಇರೋದು ಐಬಾಲ್ ಅನ್ನೋ ಬ್ರ್ಯಾಂಡ್ ಕೀಪ್ಯಾಡ್ ಮೊಬೈಲ್. ಈ ತರ ಮೊಬೈಲ್ಸ್ ಎಲ್ಲ ಚೈನಾ ಮಾಡೆಲ್ಸ್, ಬಟ್ ಲೈಫ್ ಚೆನ್ನಾಗಿ ಬರುತ್ತೆ ಇದರಲ್ಲೂ. ಈ ತರ ಚೈನಾ ಮಾಡೆಲ್ಸ್ ಅಲ್ಲಿ ಒಂದ್ ಸ್ಪೆಷಾಲಿಟಿ ಏನಂದ್ರೆ ಸ್ಪೀಕರ್ಸ್. ಇಡೀ ಊರ್ಗೆ ಕೇಳಿಸೋದರ ಸ್ಪೀಕರ್ಸ್ ಇರುತ್ತೆ. ಇವಾಗ ನೀವು ನೋಡ್ತಾ ಇರೋ ಮಾಡೆಲ್ ನೋಕಿಯಾ 112 ಅಂತ. ಇದು ಕೂಡ ಅಷ್ಟೇ ವಿಂಟೇಜ್ ಎಲ್ಲ ಇಲ್ಲ. ಅಂಡ್ ಈ ಒಂದು ಮಾಡೆಲ್ ಅಲ್ಲಿ ಏನ್ ಸ್ಪೆಷಾಲಿಟಿ ಅಂದ್ರೆ ನಿಮ್ಗೆ 6 to 7 ಕಲರ್ಸ್ ಬರ್ತಿತ್ತು, ಅದರಲ್ಲೂ ಬ್ಲೂ ಹೈಲೈಟ್. ಇವಾಗ ನೀವು ನೋಡ್ತಿರೋ ಮಾಡೆಲ್ ಅಲ್ಲಿ ಇಂಟರ್ನೆಟ್ ಬರ್ತಿತ್ತು. ಆ ಕಾಲದಲ್ಲೇ ನಮ್ಗೆ 2G ಇಂಟರ್ನೆಟ್ ದೊಡ್ಡ ವಿಷಯ. ಬಟ್ ಇದ್ರದ್ದು ಚಾರ್ಜರ್ ಒಂಥರ ಸೋನಿ ಎರಿಕ್ಸನ್ ಚಾರ್ಜರ್ ತರ. ಈ ಒಂದು ಮಾಡೆಲ್ ಹೆಸರು ನೋಕಿಯಾ 6070 ಅಂತ. ಈ ಒಂದು ಮೊಬೈಲ್ ನ ಆನ್ ಮಾಡಕ್ ಟ್ರೈ ಮಾಡಿದೆ, ಬಟ್ ಆನ್ ಆಗ್ತಿರ್ಲಿಲ್ಲ. ಮೋಸ್ಟ್ಲಿ ಬ್ಯಾಟ್ರಿ ಡೆಡ್ ಆಗಿರ್ಬೇಕು. ನೆಕ್ಸ್ಟ್ ನಾನು ತೋರಿಸೋ ಮಾಡೆಲ್ ನನ್ನ ಫೇವ್ರೇಟ್. ಈ ಒಂದು ಮೊಬೈಲ್ ಅಲ್ಲಿ ತುಂಬಾನೇ ವೇರಿಯೇಷನ್ಸ್ ಬರ್ತಿತ್ತು. ಅದರಲ್ಲಿ ಈ ನೋಕಿಯಾ 5030 ಎಕ್ಸ್ಪ್ರೆಸ್ ರೇಡಿಯೋ ಕೂಡ ಒಂದು. ನನ್ಗೆ ಎಕ್ಸ್ಪ್ರೆಸ್ ರೇಡಿಯೋ ಮತ್ತೆ ಎಕ್ಸ್ಪ್ರೆಸ್ ಮ್ಯೂಸಿಕ್ ಎರಡು ತುಂಬಾನೇ ಇಷ್ಟ. ಅಂಡ್ ಫಾರ್ಚುನೇಟ್ಲಿ ನನ್ನ ಹತ್ರ ಎಕ್ಸ್ಪ್ರೆಸ್ ಮ್ಯೂಸಿಕ್ ಕೂಡ ಇದೆ. ಸೊ ಅದಕ್ಕೆ ಒಂದು ಪಾರ್ಟ್ನರ್ ಇರ್ಲಿ ಅಂತ ಇದನ್ನು ನಾನು ಪರ್ಚೇಸ್ ಮಾಡಿದೆ. ಇವಾಗ ನೀವೇನ್ ನೋಡ್ತಾ ಇದ್ದೀರಾ, ಇದು ಒಂದು ಫೀಚರ್ ಫೋನ್. ಫೀಚರ್ ಫೋನ್ ಅಂದ್ರೆ ಏನಂತ ಕೇಳ್ತೀರಾ? ಇದರಲ್ಲಿ ಇಂಟರ್ನೆಟ್ ಜೊತೆ ತುಂಬಾನೇ ಬೇರೆ ಬೇರೆ ಫೀಚರ್ಸ್ ಬರ್ತಿತ್ತು. ಈ ಒಂದು ಮಾಡೆಲ್ ಹೆಸರು ನೋಕಿಯಾ 215 ಅಂತ. ಇದು ಕೂಡ ಅಷ್ಟೇ ಆಂಟಿಕ್ ಅಲ್ಲ, ಒಂಥರ ಮಾಡರ್ನ್ ಏರಾದಲ್ಲಿ ಯೂಸ್ ಮಾಡೋ ಕೀಪ್ಯಾಡ್ ಫೋನ್.
ಅಂಡ್ ಕ್ಯಾಮ್ರಾ ಮಾತ್ರ 2 ಮೆಗಾ ಪಿಕ್ಸೆಲ್ ಕಣ್ರಿ. ನೆಕ್ಸ್ಟ್ ನೀವು ನೋಡ್ತಿರೋದು ಇದು ಕೂಡ ಎಕ್ಸ್ಪ್ರೆಸ್ ರೇಡಿಯೋನೇ. ಇದು ಡಿಫ್ರೆಂಟ್ ಕಲರ್ ಆಗಿತ್ತು ಅಂಡ್ ಈ ಒಂದು ಮೊಬೈಲ್ ಆನ್ ಆಗ್ತಿತ್ತು. ಸೊ ನಾನು ಅದನ್ನ ತಗೊಳ್ಳೋ ಬದಲು ಇದನ್ನ ತಗೋಬೇಕಿತ್ತು ಅಂಡ್ ನಾನು ಅದೇ ಮಾಡಿದೆ. ಆ ಒಂದು ಮೊಬೈಲ್ ನ ವಾಪಸ್ ಮಾಡ್ಬಿಟ್ಟು ಈ ಒಂದು ಮೊಬೈಲ್ ನ ಪರ್ಚೇಸ್ ಮಾಡ್ಬಿಟ್ಟೆ. ಈ ಒಂದು ಮೊಬೈಲ್ ಏನಿದೆ ಇದನ್ನ ನಾನು ಕಾಲೇಜ್ ಟೈಮಲ್ಲಿ ಯೂಸ್ ಮಾಡ್ತಿದ್ದೆ. ಈ ಮಾಡೆಲ್ ಆದ್ಮೇಲೆನೆ ಕ್ವಾಟಿ ಕೀಪ್ಯಾಡ್ ಮೊಬೈಲ್ಸ್ ಬರ್ತಿತ್ತು ನೋಕಿಯಾದಲ್ಲಿ. ಈ ಒಂದು ಮಾಡೆಲ್ ಹೆಸರು ನೋಕಿಯಾ X2 ಅಂತ. ಈ ಒಂದು ಮೊಬೈಲ್ ಅಲ್ಲಿ ವಿಡಿಯೋಸ್ ಕೂಡ ಪ್ಲೇ ಆಗ್ತಿತ್ತು. ಸೊ ನಾನು ಇದನ್ನ ಪರ್ಚೇಸ್ ಮಾಡಿದೆ. ಇವಾಗ ನೀವು ನೋಡ್ತಿರೋ ಫೋನು ನನಗೆ ತುಂಬಾನೇ ಸ್ಪೆಷಲ್. ಚಿಕ್ಕ ವಯಸ್ಸಲ್ಲಿ ಇದ್ರ ಜೊತೆ ನನ್ ತುಂಬಾನೇ ಎಮೋಷನ್ಸ್ ಅಟ್ಯಾಚ್ ಆಗಿದೆ. ಈ ಒಂದು ಮೊಬೈಲ್ ಟಚ್ ವಿತ್ ಕೀಪ್ಯಾಡ್ ಬರುತ್ತೆ. ನೋಕಿಯಾ C3 ಅಂತ. ಕಲೆಕ್ಟರ್ಸ್ ನೋಡಿದ್ರೆ ಬಿಡಲ್ಲ. ಈ ಒಂದು ಮಾಡೆಲ್ ಗೊತ್ತಿಲ್ದಿರೋರು ಯಾರು ಇರಲ್ಲ ಬಿಡಿ. ನೋಕಿಯಾ 6600 ಯಾರೆಲ್ಲ ಇದನ್ನ ಯೂಸ್ ಮಾಡಿದೀರಾ ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ. ಈ ಒಂದು ಮೊಬೈಲ್ ಅಲ್ಲಿ ನಾವು ಆಡ್ದಿರೋ ಆಟನ ಆ ಸ್ನೇಕ್ ಗೇಮ್ ಅಂತೂ ಸಖತ್ತಾಗಿ ಆಡ್ತಿದ್ವಿ. ಇದನ್ನು ಪರ್ಚೇಸ್ ಮಾಡೋಣ ಅನ್ಕೊಂಡೆ ಬಟ್ ಬಜೆಟ್ ಪ್ರಾಬ್ಲಮ್. ಬಟ್ ನೆಕ್ಸ್ಟ್ ಟೈಮ್ ಇದು ಸಿಕ್ಕಿದ್ರೆ ಪಕ್ಕ ಪರ್ಚೇಸ್ ಮಾಡೇ ಮಾಡ್ತೀನಿ. ಇದು ಕೂಡ ಒಂದ್ ರೀತಿ ಕೀಪ್ಯಾಡ್ ಮೊಬೈಲ್ ತಾನೆ. ಪ್ಯಾನಾಸೋನಿಕ್ ಡೈಲರ್ ಫೋನ್ ಬಟ್ ಇದು ಕಾರ್ಡ್ಲೆಸ್, ಸೊ ಕೀಪ್ಯಾಡ್ ಅಂತಾನೆ ಹೇಳ್ಬೋದು ಇದಕ್ಕೆ. ಈ ತರ ಮೊಬೈಲ್ಸ್ ಎಲ್ಲ ನಮ್ಮಂತ ಲೋವರ್ ಮಿಡಲ್ ಕ್ಲಾಸ್ ಯೂಸ್ ಮಾಡಿರೋದು ಸ್ವಲ್ಪ ಕಡಿಮೆನೆ. ಬಟ್ ಅಪ್ಪರ್ ಮಿಡಲ್ ಕ್ಲಾಸ್ ಎಲ್ಲ ಈ ತರ ಮೊಬೈಲ್ಸ್ ಯೂಸ್ ಮಾಡಿರ್ತಾರೆ ಅನ್ಸುತ್ತೆ. ಇವತ್ತು ಮಾರ್ಕೆಟ್ ಅಲ್ಲಿ ನಮ್ಗೆ ಇಷ್ಟೇ ಮೊಬೈಲ್ಸ್ ನೋಡಕ್ ಸಿಕ್ಕಿದ್ದು. ಸೊ ನಾನು ಹಳೆ ವಿಡಿಯೋಸ್ ಅಲ್ಲಿ ತೋರಿಸಿರೋ ಕೆಲವು ಮೊಬೈಲ್ಸ್ ನ ಈ ವಿಡಿಯೋದಲ್ಲಿ ತೋರಿಸಿದೀನಿ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ಯಾಕಂದ್ರೆ ಇದು ಕೂಡ ಕೀಪ್ಯಾಡ್ ಮೊಬೈಲ್ಸ್ ಅಲ್ವಾ. ಸೊ ಇವಾಗ ನೀವು ನೋಡ್ತಿರೋದು ನೋಕಿಯಾ N95. ಈ ಒಂದು ಮೊಬೈಲ್ ಲಾಂಚ್ ಆದಾಗ 13-14 ಸಾವಿರ ಇತ್ತು. ಟೂ ಕಾಸ್ಟ್ಲಿ. ಮುಂಚಿನ ವಿಡಿಯೋದಲ್ಲಿ ಈ ಒಂದು ಕೆಚೋಡ ಮೊಬೈಲ್ ನ ತೋರಿಸಿದ್ದೆ. ನನ್ನ ಕೈಗಿಂತ ದೊಡ್ಡ ಸೈಜ್ ಈ ಮೊಬೈಲ್. ಲಾಸ್ಟ್ ವಿಡಿಯೋದಲ್ಲಿ ಆಲ್ರೆಡಿ ಮೆನ್ಷನ್ ಮಾಡಿದ್ದೆ ಇದ್ರದ್ದು ಬ್ಯಾಟ್ರಿ 1 ತಿಂಗಳು ಬರುತ್ತೆ ಅಂತ. ಇಟ್ಗೆ ಬದಲಾಗಿ ಈ ಒಂದು ಮೊಬೈಲ್ ನ ಇಟ್ಟು ನೀವು ಬಿಲ್ಡಿಂಗ್ ಕಟ್ಬೋದು. ಬಿಲ್ಡಿಂಗ್ ಅಲ್ಲಿ ಇನ್ಬಿಲ್ಟ್ ಸ್ಪೀಕರ್ ಕೂಡ ಬಂದ್ಬಿಡುತ್ತೆ ನಿಮ್ಗೆ ಅವಾಗ. ಈ ಮೊಬೈಲ್ ಕೂಡ ಅಷ್ಟೇ ನಾನು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೆ ನಿಮ್ಗೆ. ಇದು ಆಕ್ಚುಲಿ ಡೆಡ್ ಆಗಿರೋ ಫೋನು, ಬಟ್ ನೋಡಕ್ಕೆ ಒಳ್ಳೆ ಕಂಡೀಷನ್ ಅಲ್ಲಿ ಇತ್ತು ಶೋ ಗಿಡಕ್ಕೆ. ನೋಕಿಯಾ N900 ಅನ್ನೋ ಮಾಡೆಲ್. ಅಂಡ್ ಅವಾಗ ಅಂಗಡಿಯವರು ಇದಕ್ಕೆ ಹೇಳಿದ ಪ್ರೈಸ್ಗೆ ಇನ್ನೂ ನಾನು ಶಾಕಲ್ಲಿ ಇದ್ದೀನಿ. 5,000 ರೀ. ಅಂಡ್ ಇನ್ನೊಂದು ಶಾಕಿಂಗ್ ಆಗಿರೋ ವಿಷಯ ಹೇಳ, ಈ ಮೊಬೈಲ್ ನಾವು ವಾಪಸ್ ಬರೋ ಅಷ್ಟಿಗೆ ಯಾರೋ 5,000 ಕೊಟ್ಟು ಪರ್ಚೇಸು ಮಾಡೋಗಿದಾರಂತೆ. ನಿಮ್ಗೇನ್ ಅನ್ಸುತ್ತೆ? ಬೋರ್ಡೆ ಅನ್ಸುತ್ತಾ? ನನ್ಗೂ. ಮತ್ತೊಂದು ಅಂಗಡಿಯಲ್ಲಿ ಮತ್ತೆ ಅದೇ ಫೋನ್ ನ ನೋಡಿದ್ವಿ. ಇದು ವರ್ಕಿಂಗ್ ಅಲ್ಲಿ ಬೇರೆ ಇತ್ತು. ನನ್ನ ಲಾಸ್ಟ್ ವಿಡಿಯೋಸ್ ನೀವು ನೋಡಿದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಇದನ್ನ ನಾನು ಪರ್ಚೇಸ್ ಮಾಡಿದ್ದೆ ಅಂತ. ಬಟ್ ಈ ಒಂದು ಡಿವೈಸ್ ಅಲ್ಲಿ ಸ್ಟ್ರಿಪ್ ಹೋಗಿದೆ. ಸೊ ಸ್ಟ್ರಿಪ್ ನ ಹುಡುಕ್ತಾ ಇದೀವಿ. ಬೇರೆ ಎಲ್ಲಾದ್ರೂ ಡೆಡ್ ಫೋನ್ ಸಿಕ್ಕಿದ್ರೆ ಸ್ಟ್ರಿಪ್ ಹಾಕ್ಬಿಟ್ಟು ಇದನ್ನ ವರ್ಕ್ ಮಾಡ್ಸೋಣ, ರಿಸ್ಟೋರೇಷನ್ ಮಾಡಿ. ನೆಕ್ಸ್ಟ್ ಬರೋ ಮೊಬೈಲ್ ಕೂಡ ಅಷ್ಟೇ ನಾನು ಹಳೆ ವಿಡಿಯೋಸ್ ಇಂದ ಇನ್ಸ್ಪೈರ್ ಆಗಿದ್ದು. ಇದು ಕೂಡ ಒಂದು ಚೈನಾ ಮೊಬೈಲ್. ಸ್ಪೀಕರ್ ದೊಡ್ಡದು YX10 ಅಂತ. ಇವಕ್ಕೆಲ್ಲ ಹೆಸರಿಡಕ್ಕೆ ರೂಮ್ ಹಾಕಿ ಪ್ಲಾನ್ ಮಾಡ್ತಾರ ಏನೋ ಗೊತ್ತಿಲ್ಲಪ್ಪ. ಈ ಒಂದು ಡಿವೈಸು ನಮ್ಮ ಫ್ರೆಂಡ್ ಒಬ್ರು ಪರ್ಚೇಸ್ ಮಾಡಿದ್ರು. ಆ ಫ್ರೆಂಡ್ ಬೇರೆ ಯಾರೋ ಇಲ್ಲ, ಸ್ಮಾರ್ಟ್ 360 ಚಾನಲ್ ಅವರು. ಬಟ್ ನೋಡಕ್ಕೆ ಈ ಮೊಬೈಲ್ ಬ್ಯೂಟಿಫುಲ್ ಆಗಿದ್ಯಾ. ನನ್ನ ಹತ್ರ ಕೀಪ್ಯಾಡ್ ಮೊಬೈಲ್ ಕಲೆಕ್ಷನ್ ಇದೆ. ಸೊ ನನ್ ಕೀಪ್ಯಾಡ್ ಮೊಬೈಲ್ಸ್ ಕಲೆಕ್ಷನ್ ನಿಮ್ಗೆ ಯಾರಿಗಾದ್ರೂ ನೋಡ್ಬೇಕು ಅಂದ್ರೆ ಕಮೆಂಟ್ ಮಾಡಿ. ಅದ್ರ ಮೇಲೆ ಬೇಗನೆ ಒಂದು ವಿಡಿಯೋ ಮಾಡೋಣ. ಸೋನಿ ಮತ್ತೆ ನೋಕಿಯಾದು ಯುನೀಕ್ ಕಲೆಕ್ಷನ್ಸ್ ಇದೆ ಕಣ್ರಿ. ಸೊ ಮಿಸ್ ಮಾಡಕ್ ಹೋಗ್ಬೇಡಿ. ಇದು ಕೂಡ ಅಷ್ಟೇ ನಾನು ಲಾಸ್ಟ್ ವಿಡಿಯೋದಲ್ಲಿ ನೋಡಿರ್ತೀರಾ ಸೋನಿದು ವಾಕ್ಮ್ಯಾನ್ ಸೆಟ್. ಅಂಡ್ ಈ ಒಂದು ಮೊಬೈಲು ಪರ್ಫೆಕ್ಟ್ಲಿ ವರ್ಕಿಂಗ್. ನಾನು ಇದನ್ನ ಕೂಡ ಬಿಟ್ಟಿಲ್ಲ, ಇದನ್ನು ಪರ್ಚೇಸ್ ಮಾಡಿದ್ದೆ. ನೆಕ್ಸ್ಟ್ ಮೊಬೈಲ್ ಕೀಪ್ಯಾಡ್ ಅಲ್ಲ, ಬಟ್ ಆದ್ರೂ ಇದು ಒಂದು ಸಖತ್ತಾಗಿರೋ ಮೊಬೈಲ್. ವಾಕ್ಮ್ಯಾನ್ ಸೀರೀಸ್ ಅಲ್ಲಿ ಫಸ್ಟ್ ಲಾಂಚ್ ಮಾಡಿರೋ ಟಚ್ ಸ್ಕ್ರೀನ್ ಮೊಬೈಲ್ ಇದು. ಇದು ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿತ್ತು. ಸೊ ನಾನು ಪರ್ಚೇಸ್ ಮಾಡ್ಬಿಟ್ಟೆ. 1800-1900 ಏನೋ ಕೊಟ್ಟು ಪರ್ಚೇಸ್ ಮಾಡಿದೆ ಅನ್ಕೊಂತೀನಿ. ಫೈನಲ್ ಆಗಿ ಈ ಒಂದು ಕ್ಲಾಸಿಕ್ ಮೊಬೈಲ್ ಅಲ್ಲಿ ಮುಗಿಸದೇ ಇರಕ್ಕಾಗುತ್ತಾ? ಇದೇ ನಮ್ಮ ಸೋನಿ ರಿಕ್ಸನ್ ವಾಕ್ಮ್ಯಾನ್ W350i. ನನ್ನ ಹಳೆ ವಿಡಿಯೋಸ್ ನೋಡಿರೋರಿಗೆ ಆಲ್ರೆಡಿ ಪರ್ಚೇಸ್ ಮಾಡಿದ್ದೀನಿ. ಇದು ಕೂಡ ಒನ್ ಆಫ್ ಮೈ ಫೇವರೇಟ್ ಮೊಬೈಲ್. ಕೀಪ್ಯಾಡ್ ಮೊಬೈಲ್ಸ್ ಬಿಟ್ಟು ಇನ್ನಷ್ಟು ಸಖತ್ತಾಗಿರೋ ಗ್ಯಾಜೆಟ್ಸ್ ನೋಡೋಣ ಬನ್ನಿ. ಇವಾಗ ನೀವು ಮಾರ್ಷಲ್ ಮತ್ತೆ ಇನ್ನಷ್ಟು ಕಂಪನೀಸ್ ಅಲ್ಲಿರೋ ಆಂಪ್ಲಿಫೈರ್ಸ್ ನ ನೋಡ್ತಾ ಇದ್ದೀರಾ. ಈ ಒಂದು ಶಾಪ್ ಅಲ್ಲಿ ಈ ತರ ಕಾಸ್ಟ್ಲಿ ಆಂಪ್ಲಿಫೈರ್ಸ್ ನ ಮಾತ್ರ ಇಟ್ಟಿದ್ರು. ಅಷ್ಟೇ ಅಲ್ಲ, ಇವ್ರ ಹತ್ರ ಆಂಟಿಕ್ ರೇಡಿಯೋ ಕೂಡ ಇತ್ತು. ತುಂಬಾ ಜನ ನನ್ನ ಹತ್ರ ವಿಂಟೇಜ್ ಗ್ಯಾಜೆಟ್ಸ್ ನ ಕವರ್ ಮಾಡಿ ಅಂತ ಹೇಳ್ತೀರಾ. ಬಟ್ ವಿಂಟೇಜ್ ಗ್ಯಾಜೆಟ್ ಇರೋ ಶಾಪ್ಸ್ ಅಲ್ಲಿ ಕವರ್ ಮಾಡಕ್ ಬಿಡಲ್ಲ. ಅಲ್ಲೆಲ್ಲ ಕ್ಯಾಮ್ರಾಸ್ ಅಲೌಡ್ ಇಲ್ಲ ಆಕ್ಚುಲಿ. ಈ ಒಂದು ಪಿಂಕ್ ಕಲರ್ ಅಲ್ಲಿ ಇರೋ ಆಂಪ್ಲಿಫೈರ್ ನನ್ನ ಕಣ್ಣಿಗೆ ತುಂಬಾನೇ ಅಟ್ರಾಕ್ಟಿವ್ ಆಗಿ ಕಾಣಿಸ್ತು. ಪಕ್ಕದಲ್ಲೇ ಇನ್ನಷ್ಟು ಆಂಪ್ಲಿಫೈರ್ಸ್ ಇತ್ತು ಬೇರೆ ಬ್ರ್ಯಾಂಡ್ಸ್. ಅಷ್ಟೇ ಅಲ್ಲ, ಇಲ್ಲಿ ಟೈರ್ ತರ ಏನೋ ಇತ್ತು. ಇದು ಏನಂತ ನನ್ಗೆ ಗೊತ್ತಿಲ್ಲ. ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಬಟ್ ಇವೆಲ್ಲ ಕಾಸ್ಟ್ಲಿ ಡಿವೈಸಸ್ ಅಂತ ಮಾತ್ರ ನನ್ಗೆ ಐಡಿಯಾ ಇದೆ. ಎಪ್ಸನ್ ಬ್ರ್ಯಾಂಡ್ದು ಈ ಒಂದು ಪ್ರೊಜೆಕ್ಟರ್ ನೋಡಿ ತುಂಬಾನೇ ಹೆವಿ ಇತ್ತು. ನೋಡಕ್ಕೆ ಸಣ್ಣ ಇರೋದು ಬಟ್ ಹೆವಿ ಜಾಸ್ತಿ ಇದೆ. ನಾನು ಇದು ಯಾವ್ದಕ್ಕೂ ಪ್ರೈಸ್ ಕೇಳಕ್ ಹೋಗಿಲ್ಲ, ಯಾಕಂದ್ರೆ ಇವರು ಆಲ್ರೆಡಿ ತುಂಬಾ ಟೆನ್ಷನ್ ಅಲ್ಲಿ ಇದ್ರು. ಈ ಒಂದು ಪ್ರೊಜೆಕ್ಟರ್ ನೋಡಕ್ಕೆ ತುಂಬಾನೇ ಸಖತ್ತಾಗಿತ್ತು. ಬಟ್ ಇದು ಆಂಡ್ರಾಯ್ಡ್ ಅಲ್ಲ, ಹಳೆ ಪ್ರೊಜೆಕ್ಟರೇ. ಬಟ್ ಕ್ವಾಲಿಟಿ ತುಂಬಾನೇ ಚೆನ್ನಾಗಿರುತ್ತೆ ಅನ್ಸುತ್ತೆ. ಹಾಗೆ ಅಲ್ಲಿ ಇನ್ನಷ್ಟು ಆಂಟಿಕ್ ಪ್ರೊಜೆಕ್ಟರ್ಸ್ ಇತ್ತು. ಈ ಪ್ರೊಜೆಕ್ಟರ್ಸ್ ಎಲ್ಲ ವರ್ಕಿಂಗ್ ಅಲ್ಲಿ ಇದೆಯಾ ಇಲ್ವಾ ಗೊತ್ತಿಲ್ಲ. ಬಟ್ ಅವ್ರು ಕೇಳಿದ್ರೆ ವರ್ಕಿಂಗ್ ಅಲ್ಲಿ ಇದೆ ಅಂತ ಹೇಳ್ತಾ ಇದ್ರು. ಅಷ್ಟೇ ಅಲ್ಲ, ಅವ್ರು ಹಾರ್ಡ್ ಡಿಸ್ಕ್ ನು ಅಲ್ಲಿ ಇಟ್ಟಿದ್ರು. ಹಾರ್ಡ್ ಡಿಸ್ಕ್ ಎಲ್ಲ ತುಂಬಾನೇ ರಿಸ್ಕ್ ತಗೊಳ್ಳೋದು. ಮತ್ತೊಂದು ಅಂಗಡಿಯಲ್ಲಿ ಒಂದು ಗ್ರಾಫಿಕ್ಸ್ ಕಾರ್ಡ್ ನ ನೋಡಿದ್ದೆ. ಇದು ಕೂಡ ಅಷ್ಟೇ ತುಂಬಾನೇ ಹಳೆ ಮಾಡೆಲ್. ಯಾಕಂದ್ರೆ ಇದ್ರಲ್ಲಿ ಪೋರ್ಟ್ಸ್ ನೋಡೇ ನನ್ಗೆ ಗೊತ್ತಾಯ್ತು ಇದು ಹಳೆ ಮಾಡೆಲ್ ಅಂತ. ಇದು ಮೋಸ್ಟ್ಲಿ 4GB ಇಲ್ಲ 8GB ಇರಬೇಕು. ಎಲ್ಲ ಅಳ್ಸೋಗಿತ್ತು, ಸೊ ಅಷ್ಟು ಐಡಿಯಾ ಇರ್ಲಿಲ್ಲ. ಇದ್ರ ಪ್ರೈಸ್ 2,000 ರೂಪಾಯಿ ಅಂತ ಹೇಳ್ತಾ ಇದ್ರು. ಬಟ್ ಇವಾಗ ಗ್ರಾಫಿಕ್ಸ್ ಕಾರ್ಡ್ ಇರೋ ರೇಟಿಗೆ 2,000 ರೂಪಾಯಿ ಕಮ್ಮಿನೇ, ವರ್ಕ್ ಆದ್ರೆ ಮಾತ್ರ.
ತರ. ಈ ಒಂದು ಅಂಗಡಿಯಲ್ಲಿ ಹಾರ್ಡ್ ಡಿಸ್ಕ್, ಫ್ಯಾನ್ಸ್ ಮತ್ತೆ ಬ್ಯಾಟ್ರೀಸ್ ಈ ತರಾನೇ ಇರೋದು. ಗ್ರಾಫಿಕ್ಸ್ ಕಾರ್ಡ್ ನೋಡೋದಂತೂ ತುಂಬಾನೇ ಕಷ್ಟ. ಸೊ ಫಸ್ಟ್ ಟೈಮ್ ನಾನಂತೂ ನೋಡ್ತಾ ಇದ್ದೀನಿ ಇವ್ರ ಅಂಗಡಿಯಲ್ಲಿ. ಮತ್ತೊಂದು ಅಂಗಡಿಯಲ್ಲಿ ಈ ಸಾರಂಗ್ ಎಲೆಕ್ಟ್ರಾನಿಕ್ ಅಂತ ಒಂದು ಬಾಕ್ಸ್ ಇತ್ತು. ಈ ಬಾಕ್ಸ್ ರೇಡಿಯೋನ ಅಥವಾ ಆಂಪ್ಲಿಫೈಯರ್ ಅಂತ ನನಗೆ ಗೊತ್ತಿಲ್ಲ, ಬಟ್ ಇದು ನೋಡಕ್ಕೆ ತುಂಬಾನೇ ಆಂಟಿಕ್ ಆಗಿತ್ತು ಅಂಡ್ ವೆಯ್ಟ್ ಕೂಡ ಜಾಸ್ತಿ ಇತ್ತು ಗುರು. ನನಗೆ ಗೊತ್ತಿರಂಗೆ ಮೋಸ್ಟ್ಲಿ ಆಂಪ್ಲಿಫೈರೇ ಇರಬೇಕು. ಸೊ ನಿಮ್ಗೆ ಯಾರಿಗಾದ್ರೂ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಗೊತ್ತಿದ್ರೆ ಕಮೆಂಟ್ ಮಾಡಿ. ಈ ಒಂದು ಡಿವೈಸು ವಾರ ಇದೇ ಅಂಗಡಿಯಲ್ಲಿ ಇಲ್ಲೇ ಬಿದ್ದಿರುತ್ತೆ. ಇದು ಏನಂತ ನನ್ಗಂತೂ ಐಡಿಯಾನೇ ಇಲ್ಲ. ನನಗೆ ಗೊತ್ತಿರೋಂಗೆ ಇದು ವಾಚ್ ಚಾರ್ಜರ್ ಇರ್ಬೇಕು ಅನ್ಸುತ್ತೆ. ಆಂಟಿಕ್ ರೇಡಿಯೋ ಇದ್ರ ಬಗ್ಗೆನೂ ತುಂಬಾ ಜನ ಕೇಳಿದ್ರಿ. ಇವಾಗ್ಲೂ ಅಷ್ಟೇ ಊರ್ ಕಡೆ ಎಲ್ಲ ಹೋದ್ರೆ ನಮ್ ತಾತಂದಿರು ಇದನ್ನ ಹೊಲದಲ್ಲಿ ಯೂಸ್ ಮಾಡ್ತಾರೆ. ಸರಿ, ಒಂದ್ ರೇಡಿಯೋನ ಇಸ್ಕೊಳ್ಳೋಣ ಅಂತ ನಾನು ಅನ್ಕೊಂಡೆ, ಬಟ್ ಏನ್ ಮಾಡ್ಲಿ, ಸ್ವಲ್ಪ ಬಜೆಟ್ ಪ್ರಾಬ್ಲಮ್ ಇತ್ತು. ಸೊ ಇಸ್ಕೊಳಕ್ ಆಗಿಲ್ಲ. ಇದನ್ನ ಇಸ್ಕೋಬೇಕಾ ಅಂತ ಕಮೆಂಟ್ ಮಾಡಿ. ಮತ್ತೊಂದು ಅಂಗಡಿಯಲ್ಲಿ ಈ ಒಂದು ಕೋಡೆಕ್ದು ಕ್ಯಾಮ್ರಾ ನೋಡಿದ್ದೆ. ಕ್ಯಾಮ್ರಾಸ್ ಅಲ್ಲಲ್ಲಿ ತುಂಬಾ ಇದೆಯಲ್ಲ, ಇದನ್ನ ಯಾಕೆ ತೋರಿಸಿದೀನಿ ಅಂತ ಕೇಳ್ತಾ ಇದ್ದೀರಾ? ನನಗೂ ಗೊತ್ತಿಲ್ಲ, ಬಟ್ ನೋಡಕ್ಕೆ ತುಂಬಾನೇ ನೀಟ್ ಕಂಡೀಷನ್ ಇತ್ತು. ಸೊ ಅದಕ್ಕೆ ತೋರ್ಸೋಣ ಅಂತ ತೋರಿಸ್ತಾ ಇದೀನಿ ನಿಮ್ಗೆ ಇದು. ಅಲ್ಲಿಂದ ಇನ್ನೊಂದು ಅಂಗಡಿಗೆ ಹೋದೆ. ಅಲ್ಲಿ ನೋಡಿದ್ರೆ ಇನ್ನೊಂದು ರೇಡಿಯೋ ಸಿಕ್ತು ನೋಡಕ್ಕೆ. ಇದು ಬರೀ ರಸ್ಟ್ ಹಿಡ್ದಿಲ್ಲ, ರಸ್ಟ್ ಪ್ರೋ ಮ್ಯಾಕ್ಸ್ ಆಗ್ಬಿಟ್ಟಿದೆ ಇದು. ಇದನ್ನೆಲ್ಲ ರೆಡಿ ಮಾಡೋದಂತೂ ತುಂಬಾನೇ ಕಷ್ಟ ಆಗರು. ಬಟ್ ಈ ತರ ರಸ್ಟ್ ಹಿಡ್ದಿರೋ ರೇಡಿಯೋನ ತಗೊಂಡ್ ಬಂದು ರೆಡಿ ಮಾಡುವಂತ ಚಾಲೆಂಜ್ ಹಾಕಿ ಮಾಡ್ತೀನಿ. ಅಂಗಡಿಯವರು ಈ ಒಂದು ಡಿವೈಸ್ ನ ಕೈಯಲ್ಲಿ ಕೊಟ್ಬಿಟ್ಟು ಇದು ಏನಂತ ನೋಡಿ ಇದನ್ನ ವಿಡಿಯೋದಲ್ಲಿ ಹಾಕಿ ಇದು ಡಿಸ್ಪ್ಲೇ ಬರ್ತಿತ್ತು. ಏನಂತ ನನಗೂ ಗೊತ್ತಿಲ್ಲ, ಭಯ ಆಗ್ತಿದೆ ಇದನ್ನ ನೋಡಿ ಅಂತ ಹೇಳಿದ್ರು. ಇದನ್ನ ಗೂಗಲ್ ಅಲ್ಲಿ ಏನಂತ ನೋಡಿ ಹೇಳ್ಬೋದಿತ್ತು, ಬಟ್ ಗೂಗಲ್ ಗಿಂತ ನಾನು ನಿಮ್ಮನ್ನ ನಂಬ್ತೀನಿ. ಸೊ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಆಂಡ್ರಾಯ್ಡ್ 1 ಈ ತರಾನೇ ಇತ್ತು ನೋಡಕ್ಕೆ. ಅದೇ ಡಿಸೈನ್ ಅಲ್ಲಿ ಸ್ಪೀಕರ್ ನ ಮಾಡಿದ್ದಾರೆ. ನೋಡಕ್ ಒಂಥರ ಡಿಫ್ರೆಂಟ್ ಆಗಿತ್ತಲ್ಲ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ. ನಾನು ಇದ್ರ ಪ್ರೈಸೇ ಕೇಳಿಲ್ಲ, ಅವರೇ ಬಂದ್ಬಿಟ್ಟು ₹100 ತಗೊಂಡೋಗಿ ಅಂದ್ರು. ಇರೋ ಸ್ಪೀಕರ್ಸ್ ಇಡಕ್ಕೆ ಮನೇಲಿ ಜಾಗ ಇಲ್ಲ, ಇದ್ ಬೇರೆನಾ ಅಂತ ಅಲ್ಲೇ ಇಟ್ಬಿಟ್ಟೆ. ಅಲ್ಲೇ ಈ ಒಂದು ಹೀಟರ್ ತರ ಇರೋ ಡಿವೈಸ್ ನೋಡಿದೆ. ಫಸ್ಟ್ ನಾನು ಸ್ಪೀಕರ್ ಅನ್ಕೊಂಡೆ, ಬಟ್ ಸ್ಪೀಕರ್ ಅಲ್ಲ, ಇದು ಹೀಟರು. ಬಿಸಿಲು ಕಾಲ, ಕೂಲರ್ ಸಿಕ್ಕಿದ್ರು ಪರವಾಗಿಲ್ಲ, ಹೀಟರ್ನ ಇಟ್ಕೊಂಡು ಏನ್ ಮಾಡ್ಲಿ ಗುರು. ಬಟ್ ಇಷ್ಟು ಚಿಕ್ಕ ಸೈಜ್ ಅಲ್ಲಿ ಹೀಟರ್ನ ಮಾಡಿದಾರಲ್ಲ, ಅದೇ ದೊಡ್ಡ ವಿಷಯ ಅಂತ ಹೇಳ್ಬೋದು ಇದಕ್ಕೆ. ಈ ಒಂದು ಡಿಜಿಟಲ್ ಕ್ಯಾಮ್ರಾ ತುಂಬಾನೇ ನೋಡಕ್ ಚೆನ್ನಾಗಿತ್ತು. ಸೈಬರ್ ಶಾಟ್ ಅದೇನೋ ಗೊತ್ತಿಲ್ಲ, ಪಿಂಕ್ ಕಲರ್ ನೋಡಿದ ತಕ್ಷಣ ಒಂಥರ ಇಷ್ಟ. ಅಂಡ್ ಸೋನಿದಂದ್ರೆ ಹೇಳಲೇಬಾರ್ದು. ಸುಮ್ನೆ ಎಷ್ಟಂತ ಕೇಳಿದ್ದಕ್ಕೆ ₹5,000 ಅಂದ್ಬಿಟ್ರು. ₹5,000 ಕೊಟ್ಟಿದ್ದನ್ನ ಪರ್ಚೇಸ್ ಮಾಡಿದ್ರೆ ನಾನು ಮನೇಲಿ ಶೋಕೇಶಲ್ಲಿ ಇಟ್ಟು ಪೂಜೆ ಮಾಡ್ಬೇಕಷ್ಟೇ. ಇದಕ್ಕೆ ರೋಡಲ್ಲಿ ಅನಾಥವಾಗಿ ಒಂದು ಅಂಗಡಿಯಲ್ಲಿ ಡೆಲ್ ಲ್ಯಾಪ್ಟಾಪ್ ಬಿದ್ದಿತ್ತು. ಹತ್ರ ಹೋಗಿ ಪರ್ಚೇಸ್ ಮಾಡ್ಬೇಕಾ ಇಲ್ವಾ ಅಂತ ನೋಡ್ತಾ ಇದ್ದೆ, ಬಟ್ ಇದು ತುಂಬಾನೇ ಹಳೆ ಮಾಡಲು. ಸೊ ಬರೀ ವಿಡಿಯೋ ಮಾಡ್ಕೊಂಡೆ. ಈ ಒಂದು ಆಂಟಿಕ್ ಕ್ಯಾಮ್ರಾ ನೋಡಿ ಯಾರೆಲ್ಲ ರೊಚ್ಚಿಗೆದ್ದಿದ್ದೀರಾ ಹೇಳಿ. ಬ್ರ್ಯಾಂಡ್ ಬೇರೆ ಸೋನಿ ವಿತ್ ಬ್ಯಾಟ್ರಿ. ನೋಡಕ್ಕಂತೂ ಸೂಪರ್ ಆಗಿತ್ತು. ಈ ಒಂದು ಆಂಟಿಕ್ ಕ್ಯಾಮ್ರಾ ಅಲ್ಲಿ ಕ್ಯಾಸೆಟ್ ಬಂದ್ಬಿಡುತ್ತೆ. ಕ್ಯಾಸೆಟ್ ಬರೋ ಪೋರ್ಷನ್ ನ ಓಪನ್ ಮಾಡಿ ನಿಮ್ಗೆ ತೋರ್ಸೋಣ ಅನ್ಕೊಂಡೆ, ಬಟ್ ಅದು ಓಪನ್ ಆಗ್ತಿರ್ಲಿಲ್ಲ. ಈ ತರ ಡಿವೈಸಸ್ ಅಲ್ಲಿ ಏನ್ ಪ್ರಾಬ್ಲಮ್ ಅಂದ್ರೆ ಆನ್ ಅಲ್ಲಿ ಇದ್ರೆ ಮಾತ್ರ ಈ ಕ್ಯಾಸೆಟ್ ಕಂಪಾರ್ಟ್ಮೆಂಟ್ ಓಪನ್ ಆಗೋದು. ಇದು ಆಂಟಿಕ್ ಅಲ್ವಾ, ಸೊ ಪ್ರೈಸ್ ಕೂಡ ತುಂಬಾ ಜಾಸ್ತಿ ಹೇಳ್ತಾ ಇದ್ರು. 2,500 ಅಂತ ಹೇಳಿದ್ರು. ನಮಗ್ ಕ್ಯಾಮ್ರಾ ಮುಖ್ಯನಾ, ವಿಡಿಯೋ ಮಾತ್ರ ಮುಖ್ಯ ಅಂತ ವಿಡಿಯೋ ಮಾಡ್ಕೊಂಡೆ. ಇವಾಗ ನೀವು ನೋಡ್ತಾ ಇರೋದು ಒಂದು ವಿಚಿತ್ರವಾದ ಕೀಚೈನ್. ಈ ಒಂದು ಕೀಚೈನ್ ಅಲ್ಲಿ ಏನಾಗುತ್ತೆ ಅಂತ ಅಂಗಡಿಯವ್ರಿಗೆ ಕೇಳಿದಕ್ಕೆ ಅವ್ರು ಹೇಳಿದ್ರು ಇದ್ರ ಬಗ್ಗೆ. ಇದರಲ್ಲಿ ನಿಮ್ಗೆ ಬೇಕಾಗಿರೋ ಇಮೇಜ್ ನ ವಾಲ್ಪೇಪರ್ ಆಗಿ ಸೆಟ್ ಮಾಡ್ಕೊಂಡು ಕೀಚೈನ್ ತರ ಯೂಸ್ ಮಾಡ್ಕೋಬಹುದಂತೆ. ಯೂನಿಕ್ ಡಿವೈಸ್ ಅಂದ್ಮೇಲೆ ಆಡ್ ಟು ಕಾರ್ಟ್ ಮಾಡ್ಕೊಂಡೆ. ಇದ್ರದ್ದು ರೆಸ್ಟೋರೇಷನ್ ಬೇಗನೆ ಬರುತ್ತೆ. ಕ್ಯಾಮ್ರಾ ಮೇಲೆ ಗುಳ್ಳೆ ಏನಪ್ಪಾ ಇದು ಅಂತ ಎತ್ತಿ ನೋಡಿದ್ರೆ CCTV ಕ್ಯಾಮ್ರಾ. CCTVನೂ ಅಮೀಬಾನು ಒಂದನ್ಸುತ್ತೆ, ಯಾವ ಶೇಪಲ್ಲಿ ಬೇಕಾದ್ರೂ ಸಿಗ್ಬಿಡುತ್ತೆ. ಇದ್ರದ್ದು ಪ್ರೈಸು ₹300-350 ಏನೋ ಹೇಳಿದ್ರು. ನಮಗೆ ಯೂಸ್ ಇಲ್ಲ, ಬರೀ ವಿಡಿಯೋ ಮಾಡ್ಕೊಂಡೆ ಅಷ್ಟೇ. ಈ ತರ CCTVs ಅಲ್ಲಿ ಎಷ್ಟು ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಬರುತ್ತಂತ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಫಿಂಗರ್ ಪ್ರಿಂಟ್ ಡಿವೈಸ್. ಈ ಒಂದು ಡಿವೈಸ್ ಬಿಲ್ಲಿಂಗ್ ಮಾತ್ರ ಯೂಸ್ ಇಲ್ಲ ಬೇರೆ ಏನಾದ್ರೂ ಯೂಸ್ ಮಾಡ್ತಾರ ಗೊತ್ತಿಲ್ಲ. ನೋಡಕ್ ಚೆನ್ನಾಗಿದೆಯಲ್ಲ. ಅಂಡ್ ಈ ತರ ಡಿವೈಸ್ ನೆಲ್ಲ ಪರ್ಚೇಸ್ ಮಾಡ್ಕೊಂಡು ಹೋಗ್ತಾರ ಯಾರಾದ್ರೂ? ನಿಮಗೆ ಯಾರಿಗಾದ್ರೂ ಇದ್ರ ಬಗ್ಗೆ ಐಡಿಯಾ ಇದೆಯಾ? ಮರೀದೆ ಕಮೆಂಟ್ ಮಾಡಿ. ಗೊತ್ತಿಲ್ದಿರೋರು ತಿಳ್ಕೊಳ್ತಾರೆ, ನಾನು ತಿಳ್ಕೊತೀನಿ. ಬನ್ನಿ ಇವಾಗ ನೆಕ್ಸ್ಟ್ ಗ್ಯಾಜೆಟ್ ನೋಡೋಣ. ಆಂಟಿಕ್ ಕ್ಯಾಮ್ರಾಸಿನ ಸಮುದ್ರ ನೋಡ್ತೀರಾ? ನಿಕಾನ್ ಇಂದ ಕೋಡೆಕ್ ವರ್ಗು, ಕೋಡೆಕ್ ಇಂದ ಕ್ಯಾನನ್ ವರ್ಗು, ಕೆನಾನ್ ಇಂದ ಫ್ಯೂಜಿಫಿಲ್ಮ್ ವರ್ಗು, ಫ್ಯೂಜಿಫಿಲ್ಮ್ ಇಂದ ಸೋನಿ ವರ್ಗು, ಸೋನಿಯಿಂದ ಒಲಿಂಪಿಕ್ಸ್ ವರ್ಗು. ಈ ಇಷ್ಟೇ ಬ್ರ್ಯಾಂಡ್ ಗಳ ಹೆಸರು ಮಗಪ್ ಮಾಡಕ್ಕೆ ನನ್ಗೆ ಎಷ್ಟೊತ್ತಾಯ್ತು ಗೊತ್ತಾ? ಆದ್ರೆ ನೀವೇ ನೋಡ್ಬೋದು ಎಷ್ಟೊಂದು ಕ್ಯಾಮ್ರಾಸ್ ಕಂಡ್ರಿ. ನೀವೇನಾದ್ರು ಕಲೆಕ್ಟರ್ಸ್ ಆಗಿದ್ದೀರಾ ಅಂದ್ರೆ ಒಂದೇ ಲಾಟಲ್ಲಿ ಇಲ್ಲಿಂದ ಎತ್ಕೊಂಡು ಹೋಗ್ಬೋದು. ಈ ಒಂದು ಅಂಗಡಿನ ಮೇನ್ ರೋಡ್ ಅಲ್ಲೇ ಹಾಕಿದ್ದಾರೆ. ಸೊ ನೀವು ಮೇನ್ ರೋಡ್ ಅಲ್ಲಿ ಸುಮ್ನೆ ಹಂಗೆ ನಡ್ಕೊಂಡು ಹೋದ್ರೆ ಗೊತ್ತಾಗ್ಬಿಡುತ್ತೆ. ನನಗ್ ಗೊತ್ತಿರಂಗ್ ಆಲ್ರೆಡಿ ತುಂಬಾ ಜನ ತುಂಬಾ ಮಾಡೆಲ್ಸ್ ನ ಪರ್ಚೇಸ್ ಮಾಡಿರ್ತಾರೆ. ಇದು ನೋಡಿ ನೋಡಕ್ ಎಷ್ಟು ಚೆನ್ನಾಗಿದೆ ಅಂತ. ಝಯಸ್ ಲೆನ್ಸ್. ಕೋನಿಕಾನ ನಾನು ಹೆಂಗ್ ಮರ್ತೋದೆ. ಆಂಟಿಕ್ ಅಂದ್ರೂ ಸಕ್ಕದಾಗಿದೆ ಕಣ್ರಿ ಇದು. ಆಕ್ಚುಲಿ ಇದೇ ಮಾಡೆಲ್ದು ಒಂದು ಕೀಚೈನ್ ಇತ್ತು ನನ್ನ ಹತ್ರ. ನಾವು ರೆಗ್ಯುಲರ್ ಆಗಿ ಹೋಗೋ ಅಂಗಡಿಯಲ್ಲಿ ಈ ಒಂದು ಎಕೋ ಬಾಕ್ಸ್ ಇತ್ತು. ನನ್ನ ಹಳೆ ಎಕೋ ಬಾಕ್ಸ್ ಸ್ವಲ್ಪ ಡ್ಯಾಮೇಜ್ ಆಗಿತ್ತು. ಸೊ ನನ್ಗೆ ಇದು ಬೇಕಿತ್ತಂತ ನಾನು ಇದನ್ನ ಪರ್ಚೇಸ್ ಮಾಡಿದೆ. ಈ ಸತಿನೂ ಅಷ್ಟೇ 2,000 ಕೊಟ್ಟು ಪರ್ಚೇಸ್ ಮಾಡಿದೆ, ಯಾಕಂದ್ರೆ ಇದು ವರ್ಕಿಂಗ್ ಅಲ್ಲಿ ಇತ್ತು. ಈ ಒಂದು ಎಕೋ ಶೋ ಅಲ್ಲಿ ಏನ್ ಅಡ್ವಾಂಟೇಜ್ ಅಂದ್ರೆ ಇದರಲ್ಲಿ ಕ್ಯಾಮ್ರಾ ಬಂದ್ಬಿಡುತ್ತೆ ಅಂಡ್ ಆಡಿಯೋ ಅಷ್ಟೇ ಅಲ್ಲ, ಇದರಲ್ಲಿ ವಿಡಿಯೋ ಕೂಡ ಪ್ಲೇ ಆಗುತ್ತೆ. ಬಟ್ ಏನಂದ್ರೆ ಸ್ವಲ್ಪ ಸ್ಲೋ ಆಗಿರುತ್ತೆ ಅಷ್ಟೇ. ಮತ್ತೊಂದು ಅಂಗಡಿಯಲ್ಲಿ ಲೇಟೆಸ್ಟ್ ಜನರೇಷನ್ ಮದರ್ ಬೋರ್ಡ್ ನ ನೋಡಿದೆ. ಇದರಲ್ಲಿ ನೀವು ರ್ಯಾಮ್ ನೋಡಬಹುದು, DDR4 ಅನ್ಸುತ್ತೆ. ಪ್ರಾಸೆಸರ್ i3 ಅಂತ ಇತ್ತು.
PCI ಸ್ಲಾಟ್ಸ್ ಕೂಡ ನೀವು ನೋಡ್ಬೋದು ಎರಡಿತ್ತು. ಬಟ್ ಪೋರ್ಟ್ಸ್ ನೋಡಿದ್ರೆ ನಾನು ಸ್ವಲ್ಪ ಡೌಟ್ ಆಯ್ತು, ಯಾಕಂದ್ರೆ ಇದ್ರಲ್ಲಿ ಮೌಸ್ ಪೋರ್ಟ್ ಎಲ್ಲ ಇದೆ. ಮೋಸ್ಟ್ಲಿ ಇದ್ರಲ್ಲಿ ರ್ಯಾಮ್ ಮಾತ್ರ ಹೊಸದ್ ಹಾಕಿದಾರೆ ಅನ್ಸುತ್ತೆ. ಈ ಒಂದು ಸೈಬರ್ ಶಾಟ್ ನೋಡಿ ನಂಗೆ ತುಂಬಾನೇ ಇಷ್ಟ ಆಯ್ತು. ಹೇಗಾದ್ರೂ ಮಾಡಿ ಇದನ್ನ ಪರ್ಚೇಸ್ ಮಾಡೋಣ ಅಂತ ಪ್ರೈಸ್ ಕೇಳಿದ್ದಕ್ಕೆ 2000 ಅಂದ್ರು. ಎಷ್ಟೋ ಬಾರ್ಗೇನ್ ಮಾಡಿ ನೋಡಿದೆ, ಬಟ್ ಅವ್ರು ಕೊಡಕ್ಕೆ ರೆಡಿ ಇರ್ಲಿಲ್ಲ. ಇದರಲ್ಲಿ ಬ್ಯಾಟ್ರಿ ಮೆಮರಿ ಕಾರ್ಡ್ ಇತ್ತು. ಇದೇ ಮಾಡೆಲ್ ನನ್ನ ಹತ್ರ ಆಲ್ರೆಡಿ ಇದೆ. ಸೊ ಬ್ಯಾಟ್ರಿ ಇದ್ರೆ ಅದನ್ನು ಚೆಕ್ ಮಾಡ್ಬಿಡ್ತಿದ್ದೆ. ಬಟ್ ನನ್ನ ಬ್ಯಾಡ್ ಲಕ್ಕೋ ಏನೋ, ನಾನು ಮತ್ತೆ ಆ ಸಂಧಿಗೆ ವಾಪಸ್ ಬಂದಾಗ ಇದನ್ನ ಆಲ್ರೆಡಿ ಯಾರೋ ಪರ್ಚೇಸ್ ಮಾಡಿದ್ರು. ನೀವೆಲ್ಲ ನನ್ನ ರಿಸ್ಟೋರೇಷನ್ ವಿಡಿಯೋ ನೋಡಿದ್ರೆ ಈ ಒಂದು iPod 4th ಜನರೇಷನ್ ನನ್ನ ಹತ್ರ ಇತ್ತು, ನಾನು ತೋರಿಸಿದ್ದೆ ನಿಮಗೆ. ಬಟ್ ಅದರದ್ದು ಡಿಸ್ಪ್ಲೇ ಹೋಗಿತ್ತು. ಸೊ ನಾವು ಡಿಸ್ಪ್ಲೇ ಹುಡುಕ್ತಾ ಇದ್ವಿ ಅಂಡ್ ಫೈನಲಿ ನಮಗೆ 4th gen iPod ಸಿಕ್ಕಿದೆ. ಸೊ ಇದನ್ನ ಬಿಡಕ್ಕಾಗುತ್ತಾ ಪರ್ಚೇಸ್ ಮಾಡಿದೆ. ಕೆಳಗಿರೋ ಡಿವೈಸು ಒಂದು ಸೋಲಾರ್ ಚಾರ್ಜರು, ಬಟ್ ಅದು ವರ್ಕ್ ಆಗಿಲ್ಲ. ಈ ಒಂದು ಸ್ಯಾಮ್ಸಂಗ್ ಟಿವಿನ ನಾನು ಮಾನಿಟರ್ ಅನ್ಕೊಂಡೆ. ಹತ್ರ ಹೋಗಿ ನೋಡಿದ್ಮೇಲೆ ಗೊತ್ತಾಯ್ತು ಟಿವಿ ಅಂತ. ಪ್ರೈಸ್ ಕೇಳಿದ್ದಕ್ಕೆ 2500 ಅಂತ ಹೇಳಿದ್ರು. ಹಿಂದೆ ಪೋರ್ಟ್ಸ್ ನೋಡಿದ್ರೆ ತುಂಬಾನೇ ಹಳೆ ಮಾಡೆಲ್ ಅಂತ ಗೊತ್ತಾಯ್ತು. ಸರಿ ಏನಕ್ಕಪ್ಪ ನಮ್ಗೆ ಅಂತ ತಿರ್ಸಿ ವಿಡಿಯೋ ಮಾಡ್ಕೊಂಡೆ. ಇದರಲ್ಲಿ ಪವರ್ ಕೇಬಲ್ ಬರುತ್ತೆ, ಅದು ಕೂಡ ಮಿಸ್ಸಿಂಗ್ ಆಗಿತ್ತು. ಯೂಶಲಿ ನಾವು ಎಕ್ಸ್ಪ್ಲೋರ್ ಮಾಡದಿರೋ ಒಂದು ಸಂಧಿಯಲ್ಲಿ ಈ ಒಂದು ಫೋಟೋ ಕಾಪಿ ಮಷಿನ್ ಇತ್ತು. ಏನೋ ಫೋಟೋ ಕಾಪಿ ಮಷಿನ್ ಇಂದ ಹಾರ್ಡ್ ಡಿಸ್ಕ್ ಎತ್ತಾ ಇದಾರ. ಇಲ್ಲ ಅದನ್ನ ಸ್ಟ್ಯಾಂಡ್ ತರ ಯೂಸ್ ಮಾಡ್ತಿದ್ದಾರೆ ಅಷ್ಟೇ. ಈ ಮಷಿನ್ ಪ್ರೈಸ್ ಅಂತೂ ನಾನು ಕೇಳಕ್ ಹೋಗಿಲ್ಲ. ಪ್ರೈಸ್ ಕೇಳಿದ್ರೆ ಹಾರ್ಟ್ ಅಟ್ಯಾಕ್ ಬರೋದ್ ಗ್ಯಾರಂಟಿ. ವರ್ಕಿಂಗ್ ಇದೆ ಅಂತ ಹೇಳಿದ್ರು ಬೇರೆ. ಇವ್ರದ್ದು ಚೆಕ್ ಮಾಡೋಕ್ಕೆ ಸೋರ್ಸು ಇದೆ. ಅದೇ ಅಂಗಡಿಯಲ್ಲಿ ಈ ಆಂಟಿಕ್ ರೇಡಿಯೋಗಳು ನೋಡ್ಬೋದು. ಅವಾಗೆಲ್ಲ ಫಿಲಿಪ್ಸು ಒಂಥರ ಮೆರಿತಿತ್ತು. ಈ ರೇಡಿಯೋಸ್ ಅಲ್ಲಿ CD DVDs ಕೂಡ ಹಾಕೋಬಹುದು ಅನ್ಸುತ್ತೆ. ಒಂಥರ ಮಲ್ಟಿ ಫಂಕ್ಷನ್ ರೇಡಿಯೋಸ್. ಈ ತರ ರೇಡಿಯೋಸ್ ಇಲ್ಲಿ ತುಂಬಾನೇ ಇತ್ತು, ಒಂದಲ್ಲ ಎರಡಲ್ಲ. ನಮ್ಮ ಫ್ರೆಂಡು ಈ ವ್ಯಾಕ್ಯೂಮ್ ಕ್ಲೀನರ್ ನ ಪರ್ಚೇಸ್ ಮಾಡಿದ್ರು. ಈ ಒಂದು ಕಂಪನಿ ಯಾವುದೋ ಟ್ರೈಫೋ ಅಂತ ಇತ್ತು. ಚೆನ್ನಾಗಿರೋ ಕಂಪನಿನ ಏನೋ ಗೊತ್ತಿಲ್ಲ, ಬಟ್ MIದು ನನಗೆ ಗೊತ್ತಿರಂಗೆ ಒಳ್ಳೆ ಕಂಪನಿ. ಡಸ್ಟ್ ಕಲೆಕ್ಟ್ ಮಾಡೋ ಬಿನ್ನು ಇದ್ರ ಒಳಗೇನೆ ಬಂದ್ಬಿಡುತ್ತೆ. ಈ ತರ ರೋಬೋಟ್ ವ್ಯಾಕ್ಯೂಮ್ ಕ್ಲೀನರ್ಸ್ ಇಲ್ಲಿ ಬಜಾರಲ್ಲಿ ನೋಡೋದು ಸ್ವಲ್ಪ ಕಷ್ಟನೇ. ಇವಾಗ ಒಂದು ಡಿವೈಸ್ ತೋರಿಸ್ತೀನಿ, ಇದು ಏನಂತ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ಯಾ? ಅಂಗಡಿಯವರು ಏನೋ MP3 ಪ್ಲೇಯರ್ ಅಂತ ಹೇಳಿದ್ರು, ಬಟ್ ನನಗೆ MP3 ಪ್ಲೇಯರ್ ತರ ಅನ್ಸಿಲ್ಲ. ಯಾವುದೋ ಚಿಕ್ಕ ಲ್ಯಾಪ್ಟಾಪ್ ತರ ಇತ್ತು. ಹಿಂದ್ಗಡೆ ಬ್ಯಾಟ್ರಿ ಹಾಕೋ ಕಂಪಾರ್ಟ್ಮೆಂಟ್ ಬೇರೆ. ನಿಮಗೆ ಯಾರಿಗಾದ್ರೂ ಇದ್ರ ಬಗ್ಗೆ ಐಡಿಯಾ ಇದ್ರೆ ನನಗೆ ಕಮೆಂಟಲ್ಲಿ ತಿಳಿಸಿ. ಸೈಡಲ್ಲಿ ಏನೋ ABCD ಎಲ್ಲ ಬರ್ದಿತ್ತು ಡಿಸ್ಪ್ಲೇ ಅಲ್ಲಿ. ಈ ಒಂದು ಅಂಗಡಿಯಲ್ಲಿ ಈ ಕಾರ್ಗೆ ಹಾಕೋ ಡಿಸ್ಪ್ಲೇ ಇತ್ತು. ಇದು ಲೇಟೆಸ್ಟೇ ಅನ್ಸುತ್ತೆ. ಇದು ಬಾಕ್ಸ್ ಪೀಸ್ ಬೇರೆ ಇತ್ತು. ಪ್ರೈಸ್ ನಾನು ಕೇಳಕ್ ಹೋಗಿಲ್ಲ, ಕಾರ್ ಇಲ್ವಲ್ಲ ಏನಕ್ಕೆ ಕೇಳಲಿ. ಇನ್ನೊಂದು ಅಂಗಡಿಯಲ್ಲಿ ಈ ಒಂದು ಮೈಕ್ನ ನೋಡಿದ್ವಿ. ಇದು 5 ಅನ್ನೋ ಬ್ರ್ಯಾಂಡ್ದು. ಇದು ಆಕ್ಚುಲಿ ಆನ್ಲೈನಲ್ಲಿ ನಿಮಗೆ 2000-3000 ರೇಂಜಿಗೆ ಸಿಗ್ಬಿಡುತ್ತೆ. ನಾನು ಇದನ್ನ 1000 ರೂಪಾಯಿ ಕೊಟ್ಟು ಪರ್ಚೇಸ್ ಮಾಡಿದೆ. ನನ್ನ ವಿಡಿಯೋಸ್ ಅಲ್ಲಿ ಆಪಲ್ ಡಿವೈಸ್ ತೋರಿಸದೇ ಇರಕ್ಕಾಗುತ್ತಾ? ಇದು ಒಂದು ಆಪಲ್ DVD ಡ್ರೈವ್. ಸ್ಲೀಕ್ ಆಗಿ ನೋಡಕ್ ಚೆನ್ನಾಗಿತ್ತು, ಬಟ್ ಇವಾಗ ಯಾರು ಯೂಸ್ ಮಾಡ್ತಾರೆ ಹೇಳಿ? ಬಟ್ ಬೆಸ್ಟ್ ವಿಷಯ ಏನಂದ್ರೆ USB ಕನೆಕ್ಟೆಡ್. ಸೊ ಸಡನ್ ಆಗಿ ಏನಾದರೂ ಸಾಫ್ಟ್ವೇರ್ ರೈಟ್ ಮಾಡಬೇಕು, ರೀಡ್ ಮಾಡ್ಬೇಕಂದ್ರೆ ಯೂಸ್ ಮಾಡ್ಕೋಬಹುದು. ಈ ಸ್ನೇಲ್ ತರ ಇರೋ ಡಿವೈಸ್ ಒಂದು ಕ್ಯಾಮ್ರಾ ಅಂದ್ರೆ ನಂಬ್ತೀರಾ? ಇದೊಂದು ಡಬ್ಬಾ ಕ್ವಾಲಿಟಿ ಇರೋ ಕ್ಯಾಮ್ರಾ, ಬಟ್ ಆ ಡಿಸೈನ್ಗೆನೆ 3 out of 5 ಕೊಡ್ಬೋದು. ಇವೆಲ್ಲ ಬರೀ ಕಲೆಕ್ಟ್ ಮಾಡ್ಕೊಂಡು ಸೈಡಿಗೆ ಇಡ್ಬೋದು ಅಷ್ಟೇ. ಈ ಒಂದು ಡಿವೈಸು ಇದು ಫಸ್ಟ್ ಎತ್ತಿ ನೋಡಿದ್ರೆ ಸ್ಪೀಕರ್ ಅನ್ಕೊಂಡೆ. ಫ್ರಂಟ್ ಅಲ್ಲಿ ನೋಡಿದ್ರೆ USB ಕನೆಕ್ಷನ್ಸ್ ಇತ್ತು, ಬಟನ್ ಅಲ್ಲ ಟಚ್ ಬೇರೆ. ಹಿಂದ್ಗಡೆ ನೋಡಿದ್ರೆ PC ಗಿರೋ ಪೋರ್ಟ್ಸ್ ಇತ್ತು. ಆಮೇಲೆ ಗೊತ್ತಾಯ್ತು ಇದು ಒಂದು ಮಿನಿ PC ಅಂತ. ಆ ಟೈಮಲ್ಲಿ ಯಾಕೋ ನನಗೆ ಅನ್ಸೇ ಇಲ್ಲ ಇದನ್ನ ಪರ್ಚೇಸ್ ಮಾಡಬೇಕು ಅಂತ. ಬಟ್ ಇವಾಗ ಯಾಕೋ ಇಸ್ಕೋಬೋದಿತ್ತು ಅಂತ ಅನ್ಕೊಂಡೆ. ನನ್ನ ಹತ್ರ ತುಂಬಾ ಜನ ಆಂಟಿಕ್ ಮತ್ತೆ ಬ್ರಾಂಡೆಡ್ ವಾಚಸ್ ತೋರಿಸಿ ಅಂತ ಹೇಳಿದ್ರು. ಸೊ ಮೆಟ್ರೋ ಸ್ಟೇಷನ್ ಸಂಧಿಯಲ್ಲಿ ಈ ಒಂದು ಶಾಪ್ ಇದೆ. ಇವ್ರ ಹತ್ರ ತುಂಬಾನೇ ಕಲೆಕ್ಷನ್ಸ್ ಇದೆ ವಾಸ್ತು. ಇದು HMT ಜಂತಾ ಅನ್ಸುತ್ತೆ. HMT ಅಲ್ಲಿ ಹಲವಾರು ಮಾಡೆಲ್ಸ್ ಇದೆ ಇವ್ರ ಹತ್ರ. ಇದು ಕೂಡ HMT ಅಲ್ಲಿ ಒಂದು ಮಾಡೆಲ್. ಪ್ರೈಸಸ್ ತುಂಬಾನೇ ಅಫೋರ್ಡೆಬಲ್ ಆಗಿದೆ ಇವ್ರ ಹತ್ರ. ಕಲೆಕ್ಷನ್ಸ್ ಅಲ್ಲಿ ಆಟೋಮ್ಯಾಟಿಕ್ಸ್ ಮತ್ತೆ ಮೆಕ್ಯಾನಿಕಲ್ ವಾಚಸ್ ಸಿಗ್ಬಿಡುತ್ತೆ ನಿಮ್ಗೆ. ಇವಾಗ ನೆಕ್ಸ್ಟ್ ತೋರಿಸೋದು ಒಂದು ಯೂನಿಕ್ ಮಾಡೆಲ್ HMT ಕೊಹಿನೂರ್ ಅಂತ. ಇದಕ್ಕೆ ಇವಾಗ್ಲೂ ತುಂಬಾನೇ ಡಿಮ್ಯಾಂಡ್ ಇದೆ. ಇದಕ್ಕೆ ಮಾತ್ರ ನಾನು ಪ್ರೈಸಸ್ ಯಾವ್ದಕ್ಕೂ ಮೆನ್ಷನ್ ಮಾಡಲ್ಲ. ಬೇಕಾಗಿರೋರು ಡೈರೆಕ್ಟ್ ಆಗಿ ಬಂದು ಒಂದ್ಸತಿ ನೋಡ್ಕೊಳ್ಳಿ. ಟೈಟನ್ ಎಡ್ಜ್ ನೋಡಿ, ತುಂಬಾನೇ ಸಣ್ಣ ಸ್ಲೀಕ್ ಮಾಡೋದು. ಇದರಲ್ಲೇ ರೌಂಡ್ ಡೈಲ್ ಬರುತ್ತೆ, ಅದಂತೂ ತುಂಬಾನೇ ಚೆನ್ನಾಗಿರುತ್ತೆ. ಅಷ್ಟೇ ಅಲ್ಲ, ಇವ್ರ ಹತ್ರ ಕ್ಯಾಶಿಯೋಸ್ ಕೂಡ ಅವೈಲೇಬಲ್ ಇದೆ. ಕ್ಯಾಶಿಯೋದಲ್ಲಿ ಎಡಿಫೇಸ್ ಇದೆ, G-Shock ಕೂಡ ಅವೈಲೇಬಲ್ ಇದೆ. ಇದು ಯಾವುದು ಫೇಕ್ ವಾಚಸ್ ಅಲ್ಲ, ಎಲ್ಲ ಒರಿಜಿನಲ್. ಈ ಒಂದು ಟೈಟನ್ ವಾಚ್ ನೋಡಿ, ಗೋಲ್ಡನ್ ಫ್ರೇಮ್ ಅಲ್ಲಿ ನೋಡಕ್ ತುಂಬಾನೇ ಚೆನ್ನಾಗಿದೆ. ಬಟ್ ಸ್ವಲ್ಪ ಅಂಕಲ್ ವಾಚ್ ತರ ಇದೆ. ಬಟ್ ವಾಚ್ ಕ್ರೇಜ್ ಇರೋರ್ಗೆ ಸ್ವರ್ಗ. ಇವತ್ತು ಸಂಡೇ ಬಜಾರಿಂದ ಒಂದಷ್ಟು ಐಟಮ್ಸ್ ನ ಪರ್ಚೇಸ್ ಮಾಡಿ ಮನೆ ಕಡೆ ಹೊರಟೆ. ಬ್ಯಾಂಗ್ಳೂರ್ ಕರ್ಗಾ ಕಾರ್ನ ತುಂಬಾ ಅಂಗಡಿಗಳು ಇವತ್ತು ಇರ್ಲಿಲ್ಲ. ಅಂಗಡಿಗಳಿಲ್ಲ ಅಂದ್ರೂ ಕ್ರೌಡ್ ಅಂತೂ ಕಮ್ಮಿನೇ ಇಲ್ಲ ಇಲ್ಲಿ. ವಾರ ಹೋಗ್ತೀನಿ, ಬಟ್ ಕ್ರೌಡ್ ಅಂತೂ ಇನ್ಕ್ರೀಸ್ ಆಗ್ತಾನೆ ಇದೆ. ಇಲ್ಲಿನ ಎಲೆಕ್ಟ್ರಾನಿಕ್ಸ್ ಬಿಟ್ಟು ಬಟ್ಟೆ ಅಂಗಡಿಗಳಿದೆ. ಸೊ ನನ್ನ ವಿಡಿಯೋಸ್ ಅಲ್ಲಿ ಬಟ್ಟೆ ಅಂಗಡಿಗಳು ಕವರ್ ಮಾಡ್ಬೇಕಾ ಅಂತ ನನ್ ಕಮೆಂಟ್ ಮಾಡಿ ತಿಳಿಸಿ. ಸೊ ಸೈನಿಂಗ್ ಆಫ್ ಫ್ರಮ್ ಗ್ಯಾಜೆಟ್ ಸ್ಟ್ರೀಟ್ ವ್ಲಾಗ್ಸ್ ಮತ್ತೆ ಸ್ಮಾರ್ಟ್ ಮಾರ್ಕೆಟ್ 360.